ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಮಸಾಲೆ ಪಡ್ಡು ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನೋ. ಅದಕ್ಕೆ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡನ್ರಿ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡನಿ ಸಣ್ಣಗೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡನಿ. ಈಗ ಬೆಳಿಗ್ಗೆ ಇದ್ರ ಪಡ್ಡು ಮಾಡಿದ್ದನ್ನು ನಾನು ತೋರಿಸ್ತೀನಿ ನಿಂಗೆ. ಇದಕ್ಕೆ ಮಸಾಲೆ ಹಾಕಿದ್ದನ್ನು ತೋರ್ಸಾಕ್ತಾನೆ. ಅದಕ್ಕೆ ಇದು ನೋಡ್ರಿ, ಇದಕ್ಕೆ ಎಲ್ಲ ಹಾಕೊಳಕ್ತಾನೆ ನಾನು. ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಡೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕೊಳಕ್ತಾನೆ. ಈರುಳ್ಳಿನೂ ಹಾಕ್ಕೋಬೇಕು. ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕೊಳಕ್ತಾನೆ ರೀ. ಇದು ಸಾಸಿವೆನ ಚಟ್ಪಟ ಅನ್ನಿಸಿ ಇಟ್ಕೊಂಡಿದ್ದು ಒಗ್ಗರಣೆ ಇದು, ಅದನ್ನು ಕೂಡ ಇದಕ್ಕೆ ಹಾಕೊಳಕ್ತಾನೆ. ಈ ಥರ ಆಗೈತೆ ನೋಡ್ರಿ. ಇದು ಮಸಾಲೆ ಪಡ್ಡು ಮಾಡೋಕೆ ಇದನ್ನು ರೆಡಿ ಮಾಡ್ಕೊಂಡೆ ನಾನು. ಮಸಾಲೆ ಪಡ್ಡಿಗೆ ಏನು ಟೇಸ್ಟ್ ಆಗಿರ್ತಾವೆ. ಚಟ್ನಿನೂ ಬೇಡ, ಏನೂ ಬೇಡ, ಹಂಗನೂ ತಿನ್ಬೋದು, ಅಷ್ಟು ಟೇಸ್ಟ್ ಆಗಿರ್ತಾವೆ. ನಾ ಇಲ್ಲಿ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಖಾರ ಉಪ್ಪು ಎಲ್ಲ ಹಾಕೈತೆ. ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ರಿ. ಖಾರ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋರಿ, ಟೇಸ್ಟಿಯಾಗಿರ್ತಾವೆ. ಅದಕ್ಕೆ ನಾ ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಡನಿ. ಈರುಳ್ಳಿನೂ ಜಾಸ್ತಿ ಹಾಕಿದ್ರೆ ಇನ್ನೂ ಚಲೋ ಆಗ್ತಾವೆ. ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಪಡ್ಡು ಹಾಕ್ಕೊಳಕ್ತಾನೆ. ಈಗ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ರಿ, ಯಾಕಂದ್ರೆ ನೀವು ಎಲ್ಲ ಪ್ರೋತ್ಸಾಹಿಸಿದ್ರೆ ನಾವೆಲ್ಲ ಸ್ವಲ್ಪ ಮುಂದೆ ಹೋಗೋಕೆ ಅನುಕೂಲ ಆಗ್ತದೆ. ಈ ಪಡ್ಡು ನೀವು ಮಾಡಿ ನೋಡ್ರಿ, ಮಸಾಲೆ ಪಡ್ಡು. ಕಮೆಂಟ್ ಮಾಡಿರಿ. ನೋಡಿ, ಈ ಥರ ಎಲ್ಲ ಪಡ್ಡು ಹಾಕ್ಕೊಳಕ್ತಾನೆ ನಾನು. ಅದು ಬೆಳಿಗ್ಗೆ ಹಿಟ್ಟಿಗೆ ಪಡ್ಡು ಮಾಡಿದ್ದು ಹಿಟ್ಟು ಮಾಡಿದ್ದೆ. ಇವಾಗ ಮಧ್ಯಾಹ್ನದಾಗ ಇದಕ್ಕೆಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ಈ ಥರ ಮಾಡ್ಕೊಳಕ್ತಾನೆ. ಹಿಂಗೆ ಬರ್ತದೆ ನೋಡ್ರಿ, ಬೆಸ್ಟ್ ಆಗಿರ್ತಾವೆ. ಯಾಕಂದ್ರೆ ಹಾಗೇನು ತಿನ್ಬೋದು ಇವನ್ನ. ಚಟ್ನಿ ಬೇಡ, ಏನೂ ಬೇಡ, ಸಾಯಂಕಾಲ ಸ್ನ್ಯಾಕ್ಸಿಗೂ ಮಾಡ್ಕೊಳಕ್ಕೆ ಬರ್ತೈತಿ. ಈ ಥರ ಬರ್ತದೆ ನೋಡ್ರಿ. ಈರುಳ್ಳಿ ಅದು ಎಲ್ಲ ಹಾಕಿದ್ರಿಂತ ಭಾಳ ಟೇಸ್ಟ್ ಬರ್ತಾವೆ. ಯಾಕಂದ್ರೆ ಪಡ್ಡು ಅಂದ್ರೆ ಸಾಯಂಕಾಲನೂ ತಿನ್ನಕ್ಕೂ ಸ್ನ್ಯಾಕ್ಸಿಗೂ ಬರ್ತಾವ್ರಿ. ನೋಡಿ, ಹಿಂಗೆ ಬರ್ತಾವೆ. ಕ್ರಿಸ್ಪಿಯಾಗೂ ಬರ್ತಾವೆ, ಚಂದೂ ಬರ್ತಾವೆ. ನಾನು ಆಯಿಲ್ ಭಾಳ ಹಾಕಿಲ್ಲ. ಆಯಿಲ್ ನೀವು ಜಾಸ್ತಿ ಹಾಕಿ ಮಾಡ್ಕೋಬೋದು, ತುಪ್ಪ ಹಾಕಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರ್ತಾವೆ ನೋಡ್ರಿ. ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ, ಕ್ರಿಸ್ಪಿನೂ ಆಗಿರ್ತಾವೆ. ಇದು ಪಡ್ಡಿನ ಹಿಟ್ಟು ಮಾಡ್ಕೋಬೇಕಾತಂದ್ರೆ ಅಕ್ಕಿ, ಉದ್ದಿನಬೇಳೆ, ಒಂದು ಸ್ವಲ್ಪ ಕಡಲೆಬೇಳೆ ಎಲ್ಲ ಹಾಕ್ಕೋಬೇಕಾಗ್ತತಿ. ನೋಡಿ, ಈ ಥರ ಬರ್ತಾವೆ ನೋಡ್ರಿ. ಈಗ ನೋಡ್ರಿ, ಈಗೆಲ್ಲ ತಿರುಗಿಸಿ ಈ ಥರ ತೋರ್ಸಾಗ್ತಾನೆ ನಿಮಗೆ. ಅದಕ್ಕೆಲ್ಲ ಒಗ್ಗರಣೆ ಹಾಕ್ಕೊಂಡಿರ್ತೀವಲ್ರಿ, ಅದೆಲ್ಲ ಕ್ರಿಸ್ಪಿಯಾಗಿ ಬರ್ಬೇಕಂತ ಹೇಳೇನ ನಾವು ಒಂಚೂರು ಜಾಸ್ತಿನ ಸಣ್ಣಗಿಟ್ಟು ಸ್ವಲ್ಪ ಸಣ್ಣ ಉರಿ ಒಳಗೆ ಬೇಯಿಸಾಕ್ತಾನೆ. ತುಪ್ಪ ಹಾಕಿ ಮಾಡಿದ್ರೆ ಭಾಳ ಟೇಸ್ಟ್ ಆಗ್ತಾವ್ರಿ. ಇಲ್ಕಂದ್ರೆ ಇದಕ್ಕೆ ತುಪ್ಪ ಹಚ್ಕೊಂಡು ತಿನ್ಬೋದು. ಈಗ ಬೆಸ್ಟ್ ಆಗಿರ್ತಾವೆ ಪಡ್ಡ. ನೀವು ಮಾಡಿ ನೋಡ್ರಿ. ಬಿಸಿ ಬಿಸಿ ಆದ ಮಸಾಲೆ ಪಡ್ಡು ಚಟ್ನಿ ಜೊತೆನೂ ತಿನ್ಬೋದು, ಹಾಗೇನೂ ತಿನ್ಬೋದು ತುಪ್ಪ ಹಚ್ಕೊಂಡು. ನೋಡ್ರಿ, ಇದಕ್ಕೆಲ್ಲ ಮಸಾಲೆ ಐತಿ, ಟೇಸ್ಟಿಯಾಗಿರ್ತಾವೆ ನೋಡ್ರಿ. ಈ ಥರ ಬರಾಕ್ತಾವೆ. ಈಗ ಸಣ್ಣ ಉರಿ ಇಟ್ಟು ಬೇಯಿಸಿದ್ರಿಂದ ಅವು ಕ್ರಿಸ್ಪಿಯಾಗಿ ಬಂದವ್ರಿ, ಕೆಂಪಾಗ್ಯವು. ಈ ಥರ ಮಾಡ್ಕೊಳ್ಳೋ. ನೀವು ಸಣ್ಣ ಉರಿ ಇಟ್ಟನ್ನು ಸ್ವಲ್ಪ ಬೇಯಿಸ್ರಿ, ಅಂದ್ರೆ ಅವು ಚಂದ ಬರ್ತಾವೆ. ಈ ಥರ ಪಡ್ಡು, ಮಸಾಲೆ ಪಡ್ಡು ಎಲ್ಲ ಟೇಸ್ಟ್ ಬರ್ತಾವೆ ಇವು. ಸಾಯಂಕಾಲ ಮಕ್ಕಳಿಗೂ ಮಾಡಿಕೊಡ್ಬೋದು. ಸ್ಕೂಲಿಂದ ಬಂದ ತಕ್ಷಣ ಬಿಸಿ ಬಿಸಿ ಆಗಿರ್ತಾವೆ ನೋಡ್ರಿ. ಈಗ ಮಸಾಲೆ ಪಡ್ಡು ರೆಡಿ ಆಗೈತಿ. ಬಿಸಿ ಬಿಸಿ ಅದಾವಲ್ಲ. ಇದಕ್ಕೆ ನಾನು ಚಟ್ನಿನೂ ಇಟ್ಕೊಂಡನಿ.
ಇದು ಕೊಬ್ಬರಿ ಚಟ್ನಿ ಇಟ್ಟನೆ ಅಮ್ಮ ಮಾಡಿದ ಕಡ್ಲಿ ಚಟ್ನಿ ಅಂಥೇಳಿ ಐತದು, ಅದು ಭಾಳ ಟೇಸ್ಟ್ ಆಗಿರ್ತೈತಿ, ನಂಗೆ ಭಾಳ ಇಷ್ಟ. ಅದಕ್ಕೆ ಅದನ್ನೂ ಮಾಡೇನ ಅದ್ರ ಜೊತೆ. ಈ ಥರ ವೈಟ್ ಪಡ್ಡಿದು ಬೆಳಗ್ಗೆ ಮಾಡಿದ್ದು, ಇದು ಮಸಾಲೆ ಪಡ್ಡಿದು ಇವಾಗ ಮಾಡ್ತಾ ಇದ್ದಾನೆ. ಬಿಸಿ ಪಡ್ಡು ಹಿಂಗೆ ಬರ್ತೈತೆ ನೋಡ್ರಿ ಒಳಗೆ. ಇದು ಕಡ್ಲಿ ಚಟ್ನಿ ಅಂಥೇಳಿ ಕಡ್ಲಿ ಹಿಟ್ಟಿನಿಂದ ಮಾಡಿದ್ದು, ಇದು ಟೇಸ್ಟಿಯಾಗಿರ್ತೈತೆ. ಅದಕ್ಕೆ ಇದನ್ನು ನಾ ಮಾಡ್ಕೊಂಡೇನಿ, ಇದನ್ನು ತೋರ್ಸಾಕ್ತೇನೆ ನಿಮ್ಗೆ. ನೀವು ಮಾಡಿ ನೋಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ.